ಎಷ್ಟೊಂದು ವಿವಾದದ ನಡುವೆಯೂ ಈ ಒಂದು ಜಾತಿ ಸಮೀಕ್ಷೆ ಈಗ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಇದರ ಮಧ್ಯೆ ಜಾತಿ ಸಮೀಕ್ಷೆಗೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ವಿಡಿಯೋ ಸಂವಾದವನ್ನ ನಡೆಸಿದ್ದಾರೆ. ಜಾತಿ ಗಣತಿ ಸರ್ವೆಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆ ಬಗ್ಗೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಸಮಸ್ಯೆಗೆ ಸೂಕ್ತವಾದ ಕ್ರಮ ಸೂಚಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಗಣತಿದಾರರಿಗೆ ಎದುರಾಗ್ತಾ ಇರುವಂತಹ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಸರ್ವರ್ ಪ್ರಾಬ್ಲಮ್, ಅಪ್ಲೋಡಿಂಗ್ ಪ್ರಾಬ್ಲಮ್, OTP ವಿಳಂಬದಿಂದ ಸಮಸ್ಯೆಗಳು ಎದುರಾಗ್ತಾ ಇವೆ. ನಿಗದಿತ ಸಮೀಕ್ಷೆ ಮಾಡೋದಕ್ಕೆ ಗಣತಿದಾರರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಕೆಲವು ಕಡೆ ಗಣತಿ ಮಾಡೋಕೆ ಸಿಬ್ಬಂದಿಗಳು, ಶಿಕ್ಷಕರು ಹಿಂದೇಟಾಗ್ತಿದ್ದಾರೆ. ಸರ್ವರ್ ಅಪ್ಲೋಡ್, OTP ವಿಳಂಬ ಕುರಿತು ಚರ್ಚಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ DCM DKC ಸಚಿವರಾದ ಕೃಷ್ಣ ಬೈರೇಗೌಡ, ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್, ಮಧು ಬಂಗಾರಪ್ಪ, HK ಪಾಟೀಲ್, ಬೋಸರಾಜು, ರಹೀಂ ಖಾನ್, ಪೊನ್ನಣ್ಣ ಭಾಗಿಯಾಗಿ ಈ ಒಂದು ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಸಮಸ್ಯೆ ಸರಿಪಡಿಸೋದಕ್ಕೆ ತಾಂತ್ರಿಕ ಸಂಸ್ಥೆಗೆ ಜವಾಬ್ದಾರಿ ವಹಿಸಿರೋದಕ್ಕೆ ಸಿದ್ದರಾಮಯ್ಯ ಅವರು ಈಗ ಸಿದ್ಧರಾಗಿದ್ದಾರೆ. ಏನು ಹಲವು ವಿವಾದಗಳು ನಡೀತಾನೆ ಇತ್ತು. ಏನು ಈ ಒಂದು ಜಾತಿ ಸಮೀಕ್ಷೆ ಬೇಡ ಅಂತ ಹೇಳಿ ಸ್ವತಃ ಸಚಿವರೇ ಈ ರೀತಿಯಾಗಿ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಈ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಅನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಏನು, ಜಾತಿ ಜನಗಣತಿ ನಡೆಸೋದಕ್ಕೆ ಯಾವುದೇ ರೀತಿಯಾದ ಸರಿಯಾದ ತಯಾರಿ ನಡೆದಿರಲಿಲ್ಲ. ಬೇಗ ಅರ್ಜೆಂಟ್ ಅಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸೋದಕ್ಕೆ ಎಲ್ಲ ತಯಾರಿಗಳು ನಡೆದಿರೋ ಕಾರಣ ಈಗ ಹಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಈ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ವಿಡಿಯೋ ಸಂವಾದವನ್ನ ಏರ್ಪಡಿಸಿದ್ದಾರೆ. ಇದಕ್ಕೆ ಸಮಸ್ಯೆಗಳು ಎದುರಾಗ್ತಾ ಇವೆ, ಇದಕ್ಕೆ ಸೂಕ್ತ ಕ್ರಮಗಳನ್ನ ಸೂಚಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಅವರು ಅಂದ್ರೆ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಅದರ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡೋದಾಗಿ, OTPಗಳು ವಿಳಂಬವಾಗ್ತಿವೆ ಅಂತ ಹೇಳಿ ಈಗ ಗಣತಿದಾರರು ದೂರನ್ನು ನೀಡುತ್ತಿದ್ದಾರೆ. ಇದರ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ. ಇದರಿಂದಾಗಿ ಹಲವು ಕಡೆ ಗಣತಿದಾರರು, ಶಿಕ್ಷಕರು ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಈ ರೀತಿಯಾಗಿ ಸಮಸ್ಯೆಗಳು ಎದುರಾಗ್ತಾ ಇರುವಂತಹ ಕಾರಣ ಅವರು ಹಿಂದೇಟಾಗ್ತಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರವನ್ನ ಸೂಚಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ವಿಡಿಯೋ ಸಂವಾದವನ್ನ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚರ್ಚೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಈ ತಾಂತ್ರಿಕ ದೋಷದ ಸಂಬಂಧಪಟ್ಟಂತೆ ಎಲ್ಲಾ ಚರ್ಚೆಗಳು ನಡೆಯುತ್ತವೆ. ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ಕೂಡ ಸೂಚಿಸಲಾಗುತ್ತೆ. ಈ ಒಂದು ಸಭೆಯಲ್ಲಿ DCM DK ಶಿವಕುಮಾರ್ ಅವರು, ಸಚಿವರಾದ ಕೃಷ್ಣ ಬೈರೇಗೌಡ ಅವರು, ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್ ಈ ರೀತಿಯಾಗಿ ಹಲವರು ಭಾಗಿಯಾಗಿ ಈ ಎಲ್ಲಾ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಸೂಕ್ತ ಕ್ರಮಗಳನ್ನ ಇವರು ಸೂಚಿಸಲಿದ್ದಾರೆ. ಈ ಒಂದು ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ತಾಂತ್ರಿಕ ಸಂಸ್ಥೆಗೆ ಜವಾಬ್ದಾರಿಯನ್ನ ವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಲಿದ್ದಾರೆ. ವಿನೋದ್, ಏನು ಜಾತಿ ಜನಗಣತಿ ಸಮೀಕ್ಷೆ ಏನಿದೆ ಇದಕ್ಕೆ ತುಂಬಾ ವಿರೋಧಗಳು ವ್ಯಕ್ತವಾಗಿತ್ತು. ಇದು ಬೇಡ, ಈ ಒಂದು ಸಮೀಕ್ಷೆಯನ್ನ ಮಾಡೋದು ಬೇಡ ಅಂತ ಹೇಳಿ ಹಲವು ವಿರೋಧಗಳ ನಡುವೆ, ವಾದ ವಿವಾದಗಳ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದು ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು. ಇದಕ್ಕೆ ಸೂಕ್ತವಾದ ತಯಾರಿಗಳು ಕೂಡ ನಡೆದಿರಲಿಲ್ಲ. ಆದ್ರೂ ಈ ಒಂದು ಗಣತಿ ಆರಂಭವಾಗಿರುವಂತಹ ಕಾರಣ ಈಗ ಹಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ವಿಡಿಯೋ ಸಂವಾದವನ್ನ ಆಯೋಜಿಸಿದ್ದಾರೆ. ಇದರ ಬಗ್ಗೆ ಏನಿದೆ ಮಾಹಿತಿ? ಸುನಿಧಿ, ಒಂದು ಜಾತಿ ಸಮೀಕ್ಷೆ ಅನ್ನೋದೇನಿದೆ, ಈ ಒಂದು ಜಾತಿ ಸಮೀಕ್ಷೆ ಮಾಡೋದಕ್ಕೆ ಆರಂಭದಿಂದಲೂ ಸಹ ಒಂದು ಸಾಕಷ್ಟು ವಿಘ್ನಗಳು ಬಂದಿದ್ವು. ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯರ ಸಚಿವ ಸಂಪುಟಗಳಿರ್ತಕ್ಕಂಥ ಕೆಲ ಸಚಿವರುಗಳೇ ಅಂದ್ರೆ ಪ್ರಬಲ ಸಮುದಾಯ ಸಚಿವರುಗಳೇ ವಿರೋಧ ಮಾಡಿದ್ರು. ಜೊತೆಗೆ ಆದಂತ ವಿರೋಧ ಪಕ್ಷಗಳು ವಿರೋಧ ಮಾಡಿದ ಜೊತೆಗೆ ಮತ್ತೊಂದು ದೋಷ ಅಂದ್ರೆ ಒಂದು ಗಣತಿಗೆ ಭಾಗ ಆಗಿರ್ತಕ್ಕಂಥ ಗಣತಿದಾರರು ಸಹ ಇದಕ್ಕೆ ನಾವು ಮಾಡುದಿಲ್ಲ ಅಂದ್ಬಿಟ್ಟು ಒಂದು ಆಕ್ರೋಶನ ಹೊರಹಾಕಿದ್ರು. ಅಂದ್ರೆ ಡೇ 1 ನಿಂದಲೂ ಸಹ ಒಂದು ಜಾತಿ ಸಮೀಕ್ಷೆಗೆ ಒಂದಲ್ಲ ಒಂದು ವಿಘ್ನಗಳು ಬರ್ತಾ ಇತ್ತು. ಆ ಒಂದು ವಿಘ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿನ್ನೆ ನಡೆದ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೆರಳಿ ಕೆಂಡವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಈಗ ಇಡೀ ಒಂದು ಸಚಿವ ಸಂಪುಟ ಸಭೆಯನ್ನ ಎದುರು ಹಾಕೊಂಡು ಕೇವಲ ಒಂದು 4-5 ಸಚಿವರ ಬೆಂಬಲದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗ್ತದೆ. ಜೊತೆಗೆ ಸಮಾಜದಲ್ಲಿ ವಿರೋಧ ಪಕ್ಷಗಳನ್ನಾಗ್ಲಿ, ಒಂದು ಶಾಲಾ ಶಿಕ್ಷಕರುಗಳನ್ನಾಗ್ಲಿ, ಮತ್ತೊಂದು ಕಡೆ ಒಂದು ಪ್ರಬಲ ಸಮುದಾಯದ ಒಂದು ಕಮ್ಯುನಿಟಿ ನಾಯಕರುಗಳನ್ನ ಮತ್ತು ಮಠಾಧೀಶರನ್ನ ಎದುರುಕೊಂಡು ಒಂದು ಸಮೀಕ್ಷೆ ಮಾಡ್ತಿದ್ವಿ. ಒಂದು ಸಮೀಕ್ಷೆಗೆ ಇಷ್ಟೊಂದು ಹಿನ್ನಡೆ
ಹಿನ್ನಡೆ ಆದ್ರೆ ಅದು ಕೇವಲ ಒಂದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ, ವೈಯಕ್ತಿಕವಾಗಿ ನನಗೂ ಸಹ ಒಂದು ಹಿನ್ನಡೆ ಆಗುತ್ತೆ. ಯಾಕಂದ್ರೆ ನಾನು ಹಿಂದುಳಿದ ಸಮಾಜದಿಂದ ಬಂದಿರೋ ಮತ್ತೆ ನಾನು ಹಿಂದುಳಿದ ನಾಯಕ ಒಂದು ಸಹ ಒಂದು ಸಮಾಜದಲ್ಲಿ ನನಗೆ ಹೆಸರು. ಹಾಗಾಗಿ ಹೇಗಾದ್ರೂ ಮಾಡಿ ಅಕ್ಟೋಬರ್ 7 ಒಳಗಡೆ ಈ ಒಂದು ಸಭೆಯನ್ನು ಅಂದ್ರೆ ಸಮೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು ಅಂದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ 11:30ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒಗಳ ಜೊತೆಗೆ ಒಂದು ಸಭೆಯನ್ನು ಕರೆತಾರೆ. ಆ ಒಂದು ಸಭೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಯಾವ ಭಾಗದಲ್ಲಿ ಒಂದು ಸಮೀಕ್ಷೆ ತುಂಬಾ ಡಿಲೇ ಆಗ್ತಿದೆ ಆ ಒಂದು ಭಾಗದಲ್ಲಿ ಇರ್ತಕ್ಕಂತ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿಗಳನ್ನು ಸಿದ್ದರಾಮಯ್ಯನವರು ಕೆಂಡವಾಗಿ ಬೈತಿದ್ದಾರೆ. ಯಾಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಯಾಕೆ ಈ ತರ ಸಮಸ್ಯೆ ಆಗ್ತದೆ, ಸಮಸ್ಯೆ ಸರಿಪಡಿಸಲು ಯಾಕೆ ನೀವು ಪ್ರಮುಖ ಪಾತ್ರ ವಹಿಸ್ತಿಲ್ಲ ಅಂದ್ಬಿಟ್ಟು ಸಹ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಂದಿನ ಸಭೆಯಲ್ಲಿ ಬಯಸಿದ್ದಾರೆ. ಮತ್ತೊಂದು ಕೂಡ ನಾವು ನೋಡಿದ್ರೆ ಕೇವಲ ಒಂದು ಸರ್ವರ್ ಸಮಸ್ಯೆ ಅಲ್ಲ ಮತ್ತೆ ಶಿಕ್ಷಕರ ಸಮಸ್ಯೆ ಅಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಪ್ರತಿದಿನ 10 ಲಕ್ಷ ಅಂದ್ರೆ 20 ಲಕ್ಷ ಮನೆಗೆ ನಾವು ಮಾಡ್ಬೇಕಂತ ಟಾರ್ಗೆಟ್ ಕೊಟ್ಟಾಗ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ವರ್ ಏನಿರುತ್ತೆ ಆ ಒಂದು ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮತ್ತೆ ಎಟ್ ಎ ಟೈಮ್ ಯಾಕಂದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದೇ ಇರುತ್ತೆ, ಕೆಲವೊಂದಿಷ್ಟು ಭಾಗದಲ್ಲಿ ಗ್ರಾಮೀಣ ಭಾಗದ ಅಂದ್ರೆ ಈ ಸಿಟಿ ಅಕ್ಕಪಕ್ಕ ಇರ್ತಕ್ಕಂಥ ಆ ಒಂದು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಸಮಸ್ಯೆ ಇರಲಿಲ್ಲ. ಆದ್ರೆ ಅದನ್ನು ಹೊರತುಪಡಿಸಿ ಒಂದು 15, 20, 30 ಕಿಲೋಮೀಟರ್ ದೂರದಿಂದ ಇರ್ತಕ್ಕಂಥ ಸಿಟಿಯಿಂದ ಆ ಒಂದು ಭಾಗದಲ್ಲಿ ಒಂದು ನೆಟ್ವರ್ಕ್ ಸಮಸ್ಯೆ ಇಶ್ಯೂ ಆಗ್ತದೆ, ಮತ್ತೆ OTP ಸಮಸ್ಯೆನೂ ಬರ್ತಿದೆ. ಸೊ ಹೀಗಾಗಿ ಇದನ್ನೆಲ್ಲ ನೀವು ಜಿಲ್ಲಾಧಿಕಾರಿಗಳು ಯಾವ ರೀತಿ ನೀವು ಇವರ ಸಮಸ್ಯೆ ನಿರ್ವಹಿಸ್ತಿರೋ ಗೊತ್ತಿಲ್ಲ, ಇವರ ಸಮಸ್ಯೆ ನಿಭಾಯಿಸ್ತಿರೋ ಗೊತ್ತಿಲ್ಲ. ನನಗೆ ಮಾತ್ರ ಜಾತಿ ಸಮೀಕ್ಷೆ ಅನ್ನೋದೇನಿದೆ ಅಕ್ಟೋಬರ್ 7ನೇ ತಾರೀಕು ಮುಗಿಬೇಕು. ಇದು ನಿಮ್ಗ ಟಾರ್ಗೆಟ್. ನೀವು ಹಗಲಿರುಳು ಕೆಲಸ ಮಾಡ್ತೀರಿ, ಏನ್ ಮಾಡ್ತೀವಿ ಗೊತ್ತಾ, ಅದಕ್ಕೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಎಂದು ಇದನ್ನ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಕೇವಲ ಸಿದ್ದರಾಮಯ್ಯನವರು ಈ ಒಂದು ಸೂಚನೆ ಕೊಟ್ಟರೆ ಅಷ್ಟೇ ಆಗೋದಿಲ್ಲ. ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ರು ಆಗಲ್ಲ. ಇಲ್ಲಿರ್ತಕ್ಕಂಥ ಪ್ರಮುಖವಾಗಿ ಸರ್ವರ್ ಸಮಸ್ಯೆ ಏನಿದೆ ಮತ್ತೆ ನೆಟ್ವರ್ಕ್ ಸಮಸ್ಯೆ ಏನಿದೆ ಅದನ್ನ ತಾಂತ್ರಿಕವಾಗಿ ಸಮಸ್ಯೆ ಬಗೆಹರಿಸಿದ್ರೆ ಮಾತ್ರ ಈ ಒಂದು ಸಮೀಕ್ಷೆ ಯಶಸ್ವಿ ಆಗೋದು. ಮತ್ತೆ ಆ ಒಂದು ಸಮಯದಲ್ಲಿ ಮಾತ್ರ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಸಮೀಕ್ಷೆ ನಡೆಯುತ್ತೆ. ಆದ್ರೆ ಪ್ರಮುಖವಾಗಿ ಇವರು ಇಂದಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟು ಅಧಿಕಾರಿಗಳನ್ನ ಒಂದು ಹೊಣೆ ಮಾಡ್ತಾರೆ. ನಿಜಕ್ಕೂ ದುರದೃಷ್ಟಕರ ಸಂಘಟನೆ ನಿಜ. ಯಾಕಂದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಸರಿಪಡಿಸಿ ಆಮೇಲೆ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ರೆ ಒಂದು ಸಮೀಕ್ಷೆಗೆ ಒಂದು ಏನ್ ಅರ್ಥಪೂರ್ಣ ಇರುತ್ತೆ. ಆದ್ರೆ ಸಮೀಕ್ಷೆಗೆ ಅರ್ಥ ಬರ್ಬೇಕಂದ್ರೆ ಸಮಸ್ಯೆ ಸರ್ವರ್ಗಳ ಸಮಸ್ಯೆ ಇತ್ಯರ್ಥಪಡಿಸಿ ಈ ತರ ಮಾಡ್ತೀರಿ. ನಿಜಕ್ಕೂ ದುರದೃಷ್ಟಕರ ಸುನಿಧಿ ಅವರೇ. ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.